Hello friends, welcome to the Atri Commerce classes. ಈ ವಿಡಿಯೋದಲ್ಲಿ ನಾನು ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಸೆಕೆಂಡ್ PUCಗೆ 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಕ್ವೆಶ್ಚನ್ಸ್ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಿಕಾಸ್ ಇರೋ ಡೇಟಾದನ್ನೇ ಕಂಪೇರ್ ಮಾಡಿ ಇಯರ್ ಟು ಇಯರ್ ಕಂಪೇರ್ ಮಾಡಿ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ 12 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಕ್ವೆಶ್ಚನ್ ತೊಗೊಂಡಿದ್ದೀನಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಆಲ್ಫಾ ಲಿಮಿಟೆಡ್ ಆ್ಯಸ್ ಎಟ್ ಮಾರ್ಚ್ 31st 2014 ಆ್ಯಂಡ್ 2014 ಮತ್ತು 15 ಡೇಟಾ ಕೊಟ್ಟಿದ್ದಾರೆ ನಮಗಿಲ್ಲಿ. ಪರ್ಟಿಕ್ಯುಲರ್ಸ್ ಮಾರ್ಚ್ 31st 2014, ಮಾರ್ಚ್ 31st 2015 ಕೊಟ್ಟಿದ್ದಾರೆ. ಲಯಬಿಲಿಟೀಸ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಟೋಟಲ್, ಮತ್ತು ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ದು ಟೋಟಲ್ ಕೊಟ್ಟಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಈ 2 ವರ್ಷದನ್ನು ಕಂಪೇರ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಆಲ್ಫಾ ಲಿಮಿಟೆಡ್ ಆ್ಯಸ್ ಆನ್ 31st March 2015. ಇಲ್ಲಿ ನಮಗೆ 6 ಕಾಲಮ್ಸ್ ಬೇಕಾಗುತ್ತೆ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಪರ್ಟಿಕ್ಯುಲರ್ಸ್, ಥರ್ಡ್ 2 ಇಯರ್ದು ಅಮೌಂಟ್ಸ್ ಕಾಲಮ್, ಮತ್ತು ಲಾಸ್ಟ್ 2 ಇಂಪಾರ್ಟೆಂಟ್ ಕಾಲಮ್ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗಿರೋದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅದಕ್ಕೊಂದು ಕಾಲಮು, ಮತ್ತು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ಅದಕ್ಕೊಂದು ಕಾಲಮ್ನ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ಫಸ್ಟ್ 3 ಕಾಲಮಲ್ಲಿ ಏನೂ ಎಕ್ಸ್ಟ್ರಾ ಅಡಿಷನ್ ಏನೂ ಇರೋದಿಲ್ಲ. ಎಲ್ಲ ಲೈನ್ ಐಟಮ್ಸ್ನ ಫಸ್ಟ್ ಎಂಟ್ರಿ ಮಾಡ್ಕೋಬೇಕು. ಪರ್ಟಿಕ್ಯುಲರ್ಸಲ್ಲಿ ಏನೇನು ಡೇಟಾ ಕೊಟ್ಟಿದ್ದಾರೆ ಅದು ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನ ಎಂಟ್ರಿ ಮಾಡ್ಕೋಬೇಕು. ಮತ್ತು ನೆಕ್ಸ್ಟಲ್ಲಿ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ನ ಹಾಕ್ಕೊಂಡು ಅಮೌಂಟ್ ಕೂಡ 2014 ಏನು ಕೊಟ್ಟಿದ್ದಾರೆ ಅದೇ ಅಮೌಂಟ್, 2015 ಏನು ಕೊಟ್ಟಿದ್ದಾರೆ ಅದೇ ಅಮೌಂಟ್ಸ್ನ ಹಾಕ್ಕೊಂಡಿದ್ದಾಗಿದ ಮೇಲೆ ಲಾಸ್ಟ್ 2 ಕಾಲಮ್ಗೆ ಎಂಟ್ರಿ ಆಗಿ ಫಸ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅಂತ ತೊಗೊಂಡ್ರೆ ಫಸ್ಟ್ ಇಲ್ಲಿ ಬಂದೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದು 2 lakhs 2014, 4 lakhs 2015. ಅಂದರೆ 2014ಇಂದ 2015 ಅಷ್ಟೊತ್ತಿಗೆ 1 lakh ಅಮೌಂಟ್ 2 lakhs ಅಮೌಂಟ್ ಇನ್ಕ್ರೀಸ್ ಆಗಿದೆ. ಶೇರ್ ಕ್ಯಾಪಿಟಲ್ ಅಮೌಂಟು 2 lakh ಇನ್ಕ್ರೀಸ್ ಆಗಿದೆ ಅಂದರೆ 2 lakh 100% ಅಂದರೆ 2 lakh ಇನ್ಕ್ರೀಸ್ ಆಗಿದೆ ಅಂದರೆ 100% ಇನ್ಕ್ರೀಸ್ ಆಗಿದೆ ಅಂತ. ಸೊ ಪರ್ಸೆಂಟೇಜ್ ಎಷ್ಟು? 100%. ನೆಕ್ಸ್ಟ್ ಬ್ಯಾಂಕ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 1 lakh 2014 ಇದ್ದಿದ್ದು 1,50,000 ಆಗಿದೆ. ಅಂದರೆ 1 lakh 100% ಅಂತ ತೊಗೊಂಡ್ರೆ ಬೈ 50,000 ಇನ್ಕ್ರೀಸ್ ಆಗಿದೆ ಅಂದರೆ 1 lakhಗೆ 100% ಅಂದರೆ 50,000ಗೆ 50% ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ 50% ಹಾಕ್ಕೋಬೇಕು. ಅದಕ್ಕೆ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತೊಗೊಂಡ್ರೆ 3 lakh 1,50,000 ಇನ್ಕ್ರೀಸ್ ಆಗಿರೋದು 2,50,000 ಅಮೌಂಟು 83.33% ಇನ್ಕ್ರೀಸ್ ಆಗಿದೆ. ಸೇಮ್ ವೇ ನಾನ್ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿರೋದು 2 lakhs, ಅದು 2014 2015 ಅಷ್ಟೊತ್ತಿಗೆ ಅದು 3 lakh ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಅಮೌಂಟ್ 1 lakh ಇನ್ಕ್ರೀಸ್ ಆಗಿದೆ. ಸೊ 50% ಇನ್ಕ್ರೀಸ್ ಆಗಿದೆ. ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ ಬಿ ಅಂದರೆ ನಾನ್ ಕರೆಂಟ್ ಲಯಬಿಲಿಟಿ ಪ್ಲಸ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 2 lakhs 3 lakhs 1 lakh ಇನ್ಕ್ರೀಸ್ ಆಗಿದೆ 50% ಸೇಮ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ತೊಗೊಂಡ್ರೆ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿರೋದು 50,000 ಇದ್ದಿದ್ದು 70,000 ಆಗಿದೆ. 20,000 ಇನ್ಕ್ರೀಸ್ ಆಗಿದೆ 40% ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೊಟ್ಟಿದ್ದಾರೆ 30,000 ಇದ್ದಿದ್ದು 60,000 ಆಗಿದೆ. ಅಂದರೆ ಬೈ 30,000 ಇನ್ಕ್ರೀಸ್ ಆಗಿದೆ 100% ಇನ್ಕ್ರೀಸ್ ಆಗಿದೆ. ಟ್ರೇಡ್ ಪೇಯೇಬಲ್ಸ್ 20,000 ಇದ್ದಿದ್ದು 30,000 ಆಗಿ ಇನ್ಕ್ರೀಸ್ ಆಗಿದೆ. 20 30 ಆಯಿತು ಅಂತಂದರೆ 10,000 ಇನ್ಕ್ರೀಸ್ ಆಗಿದೆ 50% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಅದರ್ ಕರೆಂಟ್ ಲಯಬಿಲಿಟೀಸ್ 20,000 ಇತ್ತು 2014 ಅದು 10,000 ಆಗಿದೆ. ಅಂದರೆ ಡಿಕ್ರೀಸ್ ಆಗಿದೆ ಲಯಬಿಲಿಟೀಸ್. ಡಿಕ್ರೀಸ್ ಆಗಿರೋದನ್ನ ನಾವು ಮೈನಸ್ ಅವ್ರ ನೆಗೆಟಿವ್ ಮಾರ್ಕಲ್ಲಿ ಶೋ ಮಾಡಬೇಕು. -10,000 ಅಂತ ಅಮೌಂಟ್ ತೊಗೊಂಡಿದ್ದೀವಿ. -50% ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಏನೂ ಇಲ್ಲ. ಸೊ ಟೋಟಲ್ ಮಾಡಬೇಕು. ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಎಷ್ಟು? 1,20,000 2014 2015ಗೆ ಅದು 1,70,000 ಇನ್ಕ್ರೀಸ್ ಆಗಿದೆ. ಸೊ 50,000 ಇನ್ಕ್ರೀಸ್ ಆಗಿದೆ 41.66% ಅಂತ ತೊಗೋಬೇಕು. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂದರೆ ABC ಎಲ್ಲದನ್ನು ಪ್ಲಸ್ ಮಾಡಿದ್ರೆ 6,20,000 ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ 2014 ಇದ್ದಿದ್ದು 10,20,000 2015ಗೆ ಆಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆ ಬೈ 4 lakhs ಅಮೌಂಟು. ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 64.51% ಇನ್ಕ್ರೀಸ್ ಆಗಿದೆ ಅಂತ. ನೆಕ್ಸ್ಟ್ ಹೆಡ್ ಬಂದು ಅಸೆಟ್ಸ್ ಹೆಡ್, ಸೆಕೆಂಡ್ ಹೆಡ್. ಅದರಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ತೊಗೊಂಡಿದ್ದಾರೆ. ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್
ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಅದೆರಡೂ 2 ಲ್ಯಾಕ್ ಇದ್ದಿದ್ದು ಕರೆಂಟ್ ಫಿಕ್ಸ್ಡ್ ಅಸೆಟ್ಸು 5 ಲ್ಯಾಕ್ ಆಗಿದೆ, ಅಂದರೆ 3 ಲ್ಯಾಕ್ ಇನ್ಕ್ರೀಸ್ ಆಗಿದೆ, 150% ಇನ್ಕ್ರೀಸ್ ಆಗಿದೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 1 ಲ್ಯಾಕ್ ಇದ್ದಿದ್ದು 1,25,000 ಆಗಿದೆ, 1,25,000 ಇನ್ಕ್ರೀಸ್ ಆಗಿದೆ, ಅಂದರೆ 25% ಇನ್ಕ್ರೀಸ್ ಆಗಿದೆ. ಟೋಟಲ್ ನಾನ್ ಕರೆಂಟ್ ಅಸೆಟ್ಸು 3 ಲ್ಯಾಕ್ ಇದ್ದಿದ್ದು 6,25,000 ಆಗಿದೆ, ಅಂದರೆ 3,25,000 ಇನ್ಕ್ರೀಸ್ ಆಗಿದೆ, 108.33% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಬಂದು ಕರೆಂಟ್ ಅಸೆಟ್ಸಲ್ಲಿ ನಮಗೆ ಇಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. 60,000 ಕರೆಂಟ್ ಇನ್ವೆಸ್ಟ್ಮೆಂಟ್ ಇದ್ದಿದ್ದು 80,000 ಅಂದರೆ 20,000 ಇನ್ಕ್ರೀಸ್ ಆಗಿದೆ. ಅಮೌಂಟು 33.33% ಇನ್ಕ್ರೀಸ್ ಆಗಿದೆ. ಇನ್ವೆಂಟರೀಸ್ ಕೊಟ್ಟಿದ್ದಾರೆ. 1,35,000 ಇದ್ದಿದ್ದು 1,55,000 ಆಗಿದೆ, ಅಂದರೆ 20,000 ಇನ್ಕ್ರೀಸ್ ಆಗಿದೆ, ಅಂದರೆ 14.81% ಇನ್ಕ್ರೀಸ್ ಆಗಿದೆ. ಟ್ರೇಡ್ ರಿಸೀವಬಲ್ 60,000 ಬಿಲ್ಸ್ ರಿಸೀವಬಲ್ನೇ ಟ್ರೇಡ್ ರಿಸೀವಬಲ್ ಅಂತೀವಿ. 60,000 ಇದ್ದಿದ್ದು 90,000 ಆಗಿದೆ, ಅಂದರೆ 30,000 ಇನ್ಕ್ರೀಸ್ ಆಗಿದೆ ಅಮೌಂಟು, ಸೊ 50% ಇನ್ಕ್ರೀಸ್ ಆಗಿದೆ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ 25,000 ಕೊಟ್ಟಿದ್ದಾರೆ, ಅದು 10,000 ಅಂದರೆ ಡಿಕ್ರೀಸ್ ಆಗಿದೆ. 15,000ನ ಮೈನಸಲ್ಲಿ ನೆಗೆಟಿವಲ್ಲಿ ತೋರಿಸಿದ್ದೀವಿ, ಅಂದರೆ -60% ಡಿಕ್ರೀಸ್ ಆಗಿದೆ. ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 40,000 ಇದ್ದಿದ್ದು 60,000 ಆಗಿದೆ, 20,000 ಇನ್ಕ್ರೀಸ್ ಆಗಿದೆ, 50% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಟೋಟಲ್ ಕರೆಂಟ್ ಅಸೆಟ್ಸ್ನ ಟೋಟಲ್ ಮಾಡಿದರೆ 3,20,000, 3,95,000 ಮತ್ತು 75,000 ಇನ್ಕ್ರೀಸ್ ಆಗಿದೆ, 23.43%. ಟೋಟಲ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಎರಡನ್ನೂ ಟೋಟಲ್ ಮಾಡಿದರೆ 6,20,000 2014 ಇದ್ದಿದ್ದು 10,20,000 ಇನ್ಕ್ರೀಸ್ ಆಗಿದೆ. ಸೊ 4 ಲ್ಯಾಕ್ಸ್ ಅಮೌಂಟ್ ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜಲ್ಲಿ ತೋರಿಸಿದ್ರೆ 64.51%. ಇದರಿಂದ ನೀವು 12 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ಕ್ವೆಶ್ಚನ್ನ ಮಿಸ್ ಮಾಡ್ದಿರಾ ಅಟೆಂಡ್ ಮಾಡಿ. ಥ್ಯಾಂಕ್ ಯು.